ವಿಶ್ವವಿಖ್ಯಾತ ನಾಡಹಬ್ಬ ದಸರೆ ಅಂದರೆ ತಟ್ಟನೆ ನೆನಪಾಗುವಂಥದ್ದು ಅಂಬಾರಿ ಆನೆ ಅರ್ಜುನ. ಈಗ ಅರ್ಜುನ ನೆನಪು ಮಾತ್ರ. ಅರ್ಜುನನಿಲ್ಲದ ಮೊದಲ ದಸರೆಯಲ್ಲಿ ಅರ್ಜುನ ಸ್ಥಾನವನ್ನು ಯಾರು ತುಂಬ್ತಾರೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇತ್ತು. ಅದಕ್ಕೆ ಉತ್ತರ ಅಂತ ಹೇಳಿದ್ರೆ ಈ ಬಾರಿ ದಸರೆಯಲ್ಲಿ ಅರ್ಜುನನ ಸ್ಥಾನವನ್ನು ತುಂಬಲಿಕ್ಕೆ ಏಕಲವ್ಯ ಅನ್ನೋ ಒಂದು ಹೊಸ ಆನೆ ಬಂದಿದೆ. ನೀವು ನೋಡ್ತಾ ಇರ್ಬೋದು ಈ ಏಕಲವ್ಯ ಆನೆಯನ್ನು. ಈ ಒಂದು ಆನೆಯನ್ನು 2022ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಬಳಿ ಸೆರೆ ಹಿಡಿಯಲಾಗಿತ್ತು. ಕೇವಲ 2 ವರ್ಷದಲ್ಲಿ ಅತ್ಯುನ್ನತವಾದಂತಹ ತರಬೇತಿಯನ್ನು ಪಡ್ಕೊಂಡಂತಹ ಏಕಲವ್ಯ ಈ ಬಾರಿ ವಿಶ್ವವಿಖ್ಯಾತ ದಸರೆಯಲ್ಲಿ ಭಾಗವಹಿಸ್ತಾ ಇದ್ದಾನೆ. ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾನೆ. ಮಾವುತ ಸೃಜನ್ ಮತ್ತು ಇದಾಯತ್ ಅವರ ಒಂದು ತರಬೇತಿಯಲ್ಲಿ ಈಗಾಗಲೇ ಈತ ಎಲ್ಲ ಸರ್ವ ರೀತಿಯಲ್ಲೂ ಸನ್ನದ್ಧನಾಗಿದ್ದಾನೆ. ಅರ್ಜುನನಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳು ಸಹ ಏಕಲವ್ಯನಲ್ಲಿದೆ. ಸಾಮಾನ್ಯವಾಗಿ ದಸರಾ ಆನೆ ಅಂದರೆ ಅದು ನೋಡೋಕ್ಕೆ ಆಕರ್ಷಕವಾಗಿರಬೇಕು. ತಾವು ನೋಡ್ತಾ ಇರ್ಬೋದು ಈ ಒಂದು ಏಕಲವ್ಯ ಆನೆಯನ್ನು. ಈ ಏಕಲವ್ಯ ಆನೆಗೆ ಕೇವಲ 39 ವರ್ಷಕ್ಕೆ ಒಂದು ಉತ್ತಮವಾದಂತಹ ದೇಹ ದಾಢ್ಯವನ್ನು ಈತ ಹೊಂದಿದ್ದಾನೆ. ಆತನ ಮುಖಚರ್ಯವನ್ನು ಸಹ ನೀವು ನೋಡ್ತಾ ಇರ್ಬೋದು. ಅಂದರೆ ದಸರಾ ಆನೆಯನ್ನು ಮೊದಲು ಅದರ ದಂತಗಳು ಆಕರ್ಷಕವಾಗಿರಬೇಕು. ಅದೇ ರೀತಿಯಾದ ಆಕರ್ಷಕವಾದಂಥ ದಂತವನ್ನು ಏಕಲವ್ಯ ಹೊಂದಿದೆ. ಅದರ ಮೇಲ್ಭಾಗಕ್ಕೆ ಬಂದರೆ 2 ಕಣ್ಣುಗಳು ಮತ್ತು ಹಣೆಯ ಭಾಗ ಸಾಕಷ್ಟು ಅಗಲವಾಗಿರಬೇಕು. ಮತ್ತು ಆ ಕಿವಿಗಳು ಚಾಮರದಂತಿರಬೇಕು. ಅದೇ ರೀತಿಯಾದಂಥ ಗುಣಲಕ್ಷಣವನ್ನು ಏಕಲವ್ಯ ಹೊಂದಿದ್ದಾನೆ. ಮತ್ತು ಇದಕ್ಕಿಂತ ಮುಖ್ಯವಾಗಿ ಹಿಂಭಾಗದಲ್ಲಿ ಬೆನ್ನಿನ ಭಾಗವನ್ನು ನೋಡೋದಾದರೆ ದಸರಾ ಆನೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಅಂಬಾರಿ ಆನೆಗೆ ಆ ಒಂದು ಬೆನ್ನು ಸಮತಟ್ಟಾಗಿರಬೇಕು. ಅಂದರೆ ಅಂಬಾರಿಯನ್ನು ಅಲ್ಲಿ ಹೊರಿಸಿದಾಗ ಅದು ಸಮತಟ್ಟಾಗಿ ಯಾವುದೇ ಕಡೆಗೆ ವಾಲದಂತೆ ಕೂರಬೇಕು. ಅದೇ ರೀತಿಯಾದಂತಹ ಒಂದು ಬೆನ್ನು ಏಕಲವ್ಯ ಆನೆಗಿದೆ. ಹೀಗಾಗಿಯೇ ಅರ್ಜುನನಿಗೆ ಯಾರು ಒಂದು ರಿಪ್ಲೇಸ್ಮೆಂಟ್ ಅಂತ ಇದ್ರು ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ಏನು ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರೆಯಲ್ಲಿ ಭಾಗವಹಿಸ್ತಾ ಇರುವಂಥ ಏಕಲವ್ಯ ಅರ್ಜುನನ ಸ್ಥಾನವನ್ನು ತುಂಬಲಿಕ್ಕೆ ಎಲ್ಲ ರೀತಿಯಾಗಿ ಸಮರ್ಥನಾಗಿದ್ದಾನೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಇವತ್ತು ಕಾಡಿನಿಂದ ನಾಡಿಗೆ ಬರ್ತಾ ಇರುವಂಥ ಏಕಲವ್ಯ ನಾಡಿನ ಒಂದು ಪರಿಸರಕ್ಕೆ ಹೋಗಿಕೊಳ್ಳಿ, ನಾಡಿನಲ್ಲಿ ಎಲ್ಲ ರೀತಿಯಾದಂತಹ ಅಂದರೆ ಆ ದಸರೆಯಲ್ಲಿ ಭಾಗವಹಿಸುವಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರೂ ಸಹ ಹಾರೈಸ್ತಾ ಇದ್ದಾರೆ. ಹೀಗಾಗಿ ಅರ್ಜುನನೇ ಸಾಟಿ. ಅರ್ಜುನನಿಲ್ಲ ದಸರಾ ನಿಜವಾಗ್ಲೂ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅರ್ಜುನನ ಸ್ಥಾನವನ್ನು ತುಂಬಲು ಏಕಲವ್ಯ ಬಂದಿದ್ದಾನೆ. ಆತ ಇದರಲ್ಲಿ ಯಶಸ್ವಿ ಆಗಲಿ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿ. ಚಿನ್ನದ ಅಂಬಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ಸಾಗಲಿ ಅನ್ನೋದೇ ನಮ್ಮ ಆಶಯ. ನಾಗರಹೊಳೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.